ಇನ್ನು ಪ್ರತಿ ಪ್ರದರ್ಶನಕ್ಕೆ 200 ರೂಪಾಯಿ ನಿಗದಿ ಮಾಡಬೇಕು ಅಂತ ಹೇಳಲಾಗಿದೆ. ಅನೇಕರು ಇದರ ಬಗ್ಗೆ ಖುಷಿ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಸಿನಿಮಾ ನಟರು, ಸಿನಿಮಾ ಪ್ರಿಯರು ಮಾತನಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಜೊತೆಗೆ ತುಂಬ ಒಳ್ಳೆ ನ್ಯೂಸ್ ಅಂತ ಅನಿಸುತ್ತೆ. ಅದು ಫಿಲ್ಮ್ ಫೆಸ್ಟಿವಲ್ ನಾನಿದ್ದೆ, ಇಲ್ಲಿ ಈ ಫಿಲ್ಮ್ ನೋಡ್ತಾ ಇರಬೇಕಾದ್ರೆ ಈ ಥರದ್ದು ಒಂದು ನ್ಯೂಸ್ ಬಂದಿರೋದು ಒಂಥರ ನನಗೆ ಗಿಫ್ಟ್ ಅಂತ ಅನಿಸುತ್ತೆ. ಇವತ್ತು ಹೊಸದಾಗಿ ಕನ್ನಡದಲ್ಲಿ ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅಥವಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಯಾರೇ ಫಿಲ್ಮ್ ಮೇಕರ್ಸ್ ಅಂದ್ಕೊಂಡ್ರು ಅವ್ರಿಗೆಲ್ಲರಿಗೂ ಇದೊಂದು ದೊಡ್ಡ ಪ್ರೋತ್ಸಾಹ ಅಂತ ನಾನು ಅನ್ಕೋತೀನಿ. ತುಂಬ ಖುಷಿ ಆಗ್ತಾ ಇದೆ. ಸುಮ್ಮನೆ ಅಷ್ಟೊಂದು ಕೊಟ್ಟು ಎಲ್ಲರಿಗೂ ಬರೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಇಟ್ ಈಸ್ ಒಳ್ಳೆಯದು, ಎಲ್ಲರೂ ಬಂದು ಆರಾಮಾಗಿ ಕುತ್ಕೊಂಡು ನೋಡೋ ಥರ ಆಗತ್ತೆ ಇದೆ. ಬಟ್ ಇವಾಗ ದಿಸ್ ಇಸ್ ರಿಯಲಿ ಗುಡ್. ಲೈಕ್ 200 ಮಾಡಿದೆ ಅಂದರೆ ಅಫ್ಕೋರ್ಸ್ ನಾವು ಮುಂಚೆ ಎಲ್ಲ 800, 1000 ಎಲ್ಲ ಕೊಟ್ಟು ನೋಡ್ತಾ ಇದ್ವಿ, 500 ಹಾಗೆಲ್ಲ. ಸೊ ಇವಾಗ 200 ಮಾಡಿದ್ರೆ ನಮಗೂ ಯೂಸ್ಫುಲ್ ಆಗುತ್ತೆ. ಅಂದರೆ ಈ ಸ್ಯಾಟರ್ಡೆ ಸಂಡೇ ಟೈಮಲ್ಲಿ ಬಂದು ನೋಡ್ಬೋದು, ಒಳ್ಳೊಳ್ಳೆ ಮೂವೀಸ್ ಇದ್ದರೆ ಬಂದು ಅಫ್ಕೋರ್ಸ್ ನೋಡ್ಬೋದು. ಸೊ ಒಳ್ಳೆಯದೇ. ಆ್ಯಂಡ್ ಯೂಶ್ವಲಿ ಏನಾಗ್ಬಿಡುತ್ತೆ ಅಂತಂದರೆ ತುಂಬ ಜಾಸ್ತಿ ಮಾಲಲ್ಲಿ ಪ್ರೈಸ್ ಜಾಸ್ತಿ ಅಂತಲೇ ಫ್ಯಾಮಿಲಿಗಳು ಬರೋಲ್ಲ. ಈಗ ನಾವೆಲ್ಲ ಫ್ಯಾಮಿಲಿ ಈಗ ಸುಮ್ಮನೆ ಒಂದು ಯಾವುದೋ ದೊಡ್ಡ ಸಿನಿಮಾ ರಿಲೀಸ್ ಆಯಿತು ಅಂತಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಬರಬೇಕು ಅಂದರೆ ಒಂದು 2,000 3,000 ದುಡ್ಡು ಹೋಗುತ್ತೆ. ಇಲ್ಲಿ ತಿಂಡಿಗಳನ್ನ ತೊಗೋಬೇಕು ಅಂತೇಳಿ, ಮತ್ತು ಟಿಕೆಟ್ಸ್ ಪ್ರೈಸು ಇಷ್ಟೆಲ್ಲ. ಬಟ್ 200 ರೂಪಾಯಿ ಪ್ರೈಸ್, ಬೇಸ್ ಪ್ರೈಸ್ ಅಷ್ಟೇ ಇಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿರೋದು ಭಾಳ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳೋ ಹಾಗೆ ಅಟ್ಲೀಸ್ಟ್ ಟು ಬಿಗಿನ್ ವಿತ್ ದ ಟಿಕೆಟ್ಸ್ ಪ್ರೈಸ್ ಕಡಿಮೆ ಮಾಡಿದ್ದೀರಾ. ಸೊ ಕುಡೋಸ್ ಟು ದ ಗವರ್ಮೆಂಟ್ ಫಾರ್ ಟೇಕಿಂಗ್ ದಿಸ್ ಇನಿಷಿಯೇಟಿವ್. ನಿಮ್ಮಿಂದ ಎಷ್ಟೋ ಜನ ಬರೋಕ್ಕಾಗದಿರೋರು, ಆಸೆ ಪಡ್ತಿರೋರೆಲ್ಲ ಇವಾಗ ನಿಮ್ಮಿಂದ ಬರೋ ಥರ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್.